ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಂಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ನಮಸ್ಕರಿಸುತ್ತಾ, ಶ್ರೀಮಠದಲ್ಲಿ ಪರಮ ಪೂಜ್ಯ ಲಿಂಗೈಕ್ಯ ಒಡೆಯರ್ ಮೃತ್ಯುಂಜಯ ಶಿವಾಚಾರ್ಯ ಮಹಾಸ್ವಾಮಿಗಳವರ 56ನೇ ಪುಣ್ಯಾರಾಧನೆ, ಪರಮ ಪೂಜ್ಯ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ 11ನೇ ವರ್ಷದ ಪುಣ್ಯ ಸ್ಮರಣ ಕಾರ್ಯಕ್ರಮದ ಅಂಗವಾಗಿ ನಡೆಯುವಂಥ ರಾಜ್ಯ ಮಟ್ಟದ ಕೃಷಿ ಸಮ್ಮೇಳನದಲ್ಲಿ ಭಾಗವಹಿಸಿರುವಂತಹ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಡಿ.ಜಿ. ಶಾಂತನಗೌಡರವರೇ, ಮಾಜಿ ಸಚಿವರು ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಎಂ.ಪಿ. ರೇಣುಕಾಚಾರ್ಯವರೇ, ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ರೈತ ಬಂಧುಗಳೇ, ರಾಜಕೀಯ ನೇತಾರರೇ, ಶ್ರೀಮಠದ ಆತ್ಮೀಯ ಸದ್ಭಕ್ತರೇ, ಸುದ್ದಿ ಮಾಧ್ಯಮದ ಬಂಧುಗಳೇ, ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀಮಠದಲ್ಲಿ ನಿರಂತರವಾದ ಕಾರ್ಯಕ್ರಮಗಳು ನಡೆಯುತ್ತಾ ಇರುವಂತಹದ್ದು ಎಲ್ಲರಿಗೂ ತಿಳಿದಂಥ ವಿಷಯವಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳು ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂಥ ಕಾರ್ಯಕ್ರಮಗಳು. ಈಗ ವಿಶೇಷವಾಗಿ ರೈತರಿಗೆ ಬೇಕಾಗಿರುವಂತಹ, ರೈತರ ಬದುಕನ್ನು ಗಟ್ಟಿಗೊಳಿಸುವಂತಹ ಪ್ರಯತ್ನಗಳು ಶ್ರೀಮಠದಲ್ಲಿ ನಿರಂತರವಾಗಿ ನಡೆದಿರುವುದನ್ನು ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ. 2020ನೇ ಇಸ್ವಿಯಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕೃಷಿ ಮೇಳ ಎಲ್ಲರ ಕಣ್ಣು ಮನಸ್ಸು ತುಂಬಿಕೊಂಡಿದ್ದಾವೆ. ಅಂಥ ಅಭೂತಪೂರ್ವವಾಗಿರುವಂಥ ಕಾರ್ಯಕ್ರಮ ಆಗ ನಡೆದರೆ, ಈಗ ಅದೇ ರೀತಿಯಾಗಿ ಅದೇ ಮಾದರಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾಳೆ ದಿನಾಂಕ 27/2/2026 ಶುಕ್ರವಾರ ಬೆಳಗ್ಗಿಂದ ಈ ಕಾರ್ಯಕ್ರಮಗಳು ಆರಂಭ ಆಗ್ತಾ ಇವೆ. ಪ್ರಾರಂಭ 6 ಗಂಟೆಯಿಂದ, ಬೆಳಗಿನ 6 ಗಂಟೆಯಿಂದ ಪ್ರಾರಂಭವಾಗಿ 8 ಗಂಟೆಯವರೆಗೆ ಯೋಗದೊಂದಿಗೆ ಬದುಕನ್ನು ಪ್ರಾರಂಭಿಸುವಂತಹ ವ್ಯವಸ್ಥೆ ಆಗಿದೆ. ಆ ಬಳಿಕ ಎಲ್ಲರೂ ಅಲ್ಪೋಪಹಾರ ತೆಗೆದುಕೊಂಡ ಬಳಿಕ ಪರಮ ಪೂಜ್ಯ ಕಾಶಿ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಕಾಶಿಪೀಠ ಅವರ ಆಗಮನ ಹೊನ್ನಾಳಿ ಕ್ಷೇತ್ರಕ್ಕೆ ಆಗ್ತಾ ಇದೆ. ಪ್ರಾರಂಭದಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಹೊನ್ನಾಳಿಯ ಪ್ರಮುಖ ಬೀದಿಗಳಲ್ಲಿ ಆ ಪುರಪ್ರವೇಶವನ್ನು ಪೂಜ್ಯ ಮಹಾಪಾದರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಗದ್ಗುರು ಮಹಾಸನ್ನಿಧಿಯವರ ಕೃಪೆಗೆ ಪಾತ್ರರಾಗಬೇಕು. ಆ ಬಳಿಕ ರಾಜ್ಯ ಮಟ್ಟದ ಕೃಷಿ ಮೇಳದ ಎಲ್ಲ ಪ್ರದರ್ಶನ, ವಸ್ತು ಪ್ರದರ್ಶನಗಳಾಗಿರಬಹುದು, ಫಲಪುಷ್ಪ ಪ್ರದರ್ಶನಗಳಾಗಿರಬಹುದು, ಏನೆಲ್ಲ ವಸ್ತುಗಳ ಉದ್ಘಾಟನಾ ಕಾರ್ಯಕ್ರಮ ನಡೀತದೆ. ಆ ನಂತರ ಮಧ್ಯಾಹ್ನ 3 ಗಂಟೆಯಿಂದ ಧರ್ಮಸಭೆ ಪ್ರಾರಂಭ ಆಗ್ತದೆ. ಅದಕ್ಕೂ ಪೂರ್ವದಲ್ಲಿ ನಮ್ಮ ಕಡದಕಟ್ಟೆ ತಿಮ್ಮಣ್ಣ ಅವರಿಂದ ಜಾನಪದ ಸೊಗಡು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಧರ್ಮಸಭೆಯ ನಂತರ ಧರ್ಮಸಭೆಯಲ್ಲಿ ಎಲ್ಲ ಗಣ್ಯಮಾನ್ಯರು ಉಪಸ್ಥಿತರಿರ್ತಾರೆ. ಅದರ ಜೊತೆಯಲ್ಲಿ ಮೊದಲನೇ ದಿನ ನಮ್ಮ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ತೋಟಗಾರಿಕಾ ಇನ್ನುಳಿದ ಅನೇಕ ಇಲಾಖೆಗಳ ಜವಾಬ್ದಾರಿಯನ್ನು ಹೊತ್ತುಕೊಂಡಿರ್ತಕ್ಕಂಥ ಸನ್ಮಾನ್ಯ ಎಸ್ ಮಲ್ಲಿಕಾರ್ಜುನ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಪ್ರಾರಂಭದ ದಿನ ಪರಮ ಪೂಜ್ಯ ಅನೇಕ ಶಿವಾಚಾರ್ಯರ ಉಪಸ್ಥಿತಿಯಲ್ಲಿ, ಎಲ್ಲ ರಾಜಕೀಯ ಮುತ್ಸದ್ದಿಗಳ ಉಪಸ್ಥಿತಿಯಲ್ಲಿ, ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆದರೆ, ಸಂಜೆ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೊದಲನೇ ದಿನ ಪ್ರಾಣೇಶ್ ಗಂಗಾವತಿ ಅವರ ತಂಡ ನಗೆ ಹಬ್ಬ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದೆ. ಹೀಗೆ ಒಂದು ದಿನ ಕಾರ್ಯಕ್ರಮವಾದರೆ 28ನೇ ತಾರೀಕು ಪರಮ ಪೂಜ್ಯ
ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯರ, ಒಡೆಯರ್ ಮೃತ್ಯುಂಜಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪುಣ್ಯಾರಾಧನೆ ಮತ್ತು ಪುಣ್ಯ ಸ್ಮರಣ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಪೂಜ್ಯ ಮಹಾಸನ್ನಿಧಿಯವರ ಸಾನ್ನಿಧ್ಯದಲ್ಲಿ. ಆನಂತರ ಕಾರ್ಯಕ್ರಮದ ಉದ್ಘಾಟನೆ ಆಗ್ತದೆ. ವಿಶೇಷ ಕಾರ್ಯಕ್ರಮ ತೋಟಪ್ಪ ಉತ್ತಂಗಿ ಆ ತಂಡದವರಿಂದ ಬೆಳಗಿನ ಸಂಗೀತ ಕಾರ್ಯಕ್ರಮ ನಡೆದರೆ ಕೃಷಿಗೋಷ್ಠಿ 10:30ರಿಂದ ಪ್ರಾರಂಭವಾಗ್ತದೆ. 12:30 1 ಗಂಟೆವರೆಗೆ ಕೃಷಿಗೋಷ್ಠಿ ಆಗ್ತದೆ. ಆ ಬಳಿಕ ಸಂಗೀತ ಕಾರ್ಯಕ್ರಮ ಮತ್ತು ಯಥಾ ರೀತಿಯಾಗಿ ಧರ್ಮಸಭೆ ಕಾರ್ಯಕ್ರಮ 3 ಗಂಟೆಯಿಂದ ಇರ್ತದೆ. 28ನೇ ತಾರೀಕು ಸನ್ಮಾನ್ಯ ಈ ಭಾಗದ ಅಭಿವೃದ್ಧಿಯ ನೇತಾರರಾಗಿರುವಂತಹ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಅವರ ಒಂದು ಮುಖ್ಯ ಉಪಸ್ಥಿತಿಯಲ್ಲಿ 28ನೇ ತಾರೀಕಿನ ಧರ್ಮಸಭೆ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಮಾನ್ಯರು ಮತ್ತು ಸಂಸದರು, ಶಾಸಕರು ಭಾಗವಹಿಸ್ತಾ ಇದ್ದಾರೆ. 2ನೇ ದಿನದ ಕಾರ್ಯಕ್ರಮ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ. ಹಾಗೆಯೇ 1ನೇ ತಾರೀಕು, 2ನೇ ತಾರೀಕು ಹೀಗೆ 4 ದಿನಗಳ ಪರ್ಯಂತರವಾಗಿ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ರಾಜಕಾರಣಿಗಳಾಗಿರಬಹುದು, ಮುಖ್ಯ ಅತಿಥಿಗಳಾಗಿರಬಹುದು ಮತ್ತು ರೈತ ಗೋಷ್ಠಿಗಳಲ್ಲಿ ಭಾಗವಹಿಸುವಂಥ ರೈತ ವಿಜ್ಞಾನಿಗಳಾಗಿರಬಹುದು, ರೈತರು ಪ್ರಗತಿಪರ ರೈತರಾಗಿರಬಹುದು, ಎಲ್ಲ ರೀತಿಯ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರ ಸಹಕಾರವೂ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಇಂಥ ಸಂದರ್ಭದಲ್ಲಿ ಈ ಸುದ್ದಿಗೋಷ್ಠಿಯಲ್ಲಿ ನೀವೆಲ್ಲರೂ ಕಾರ್ಯಕ್ರಮದ ಸಾಫ್ಟ್ ಕಾಪಿಯನ್ನು ಈಗಾಗಲೇ ನಿಮ್ಮ ಮೊಬೈಲಿಗೆ ಬಂದಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಆ ಕಾರ್ಯಕ್ರಮದ ಪತ್ರಿಕೆಯನ್ನು ನೋಡಿರಿ. ಪತ್ರಿಕೆ ಯಾಕೆ ವಿಳಂಬ ಆಗತ್ತೆ ಅನ್ನೋದಕ್ಕೆ ಕಾರಣ ಹೇಳೋಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ. ಹಾಗಾಗಿ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಸುದ್ದಿ ಮಾಧ್ಯಮ ಭಾಳ ಪ್ರಮುಖ ಪಾತ್ರ ವಹಿಸಬೇಕು. ಈ ಕಾರ್ಯಕ್ರಮ ಉದ್ದೇಶ ಈ ನಮ್ಮ ನಾಡು ರೈತರ ಮೇಲೆ ನಿಂತ್ಕೊಂಡಿರೋದು. ರೈತ ಸುಖವಾಗಿದ್ದರೆ ಎಲ್ಲರೂ ಸುಖವಾಗಿರ್ತಾರೆ. ರೈತರ ಬದುಕು ಹಸನಾಗಿದ್ದರೆ ಎಲ್ಲರ ಬದುಕು ಹಸನಾಗ್ತದೆ. ಎಷ್ಟೇ ದುಡ್ಡಿದ್ರೂ ಸಹ ರೈತ ಬೆಳೆದೇ ಹೋದರೆ ಆ ದುಡ್ಡಿಗೆ ಏನು ಬೆಲೆ ಇರೋದಿಲ್ಲ. ಹಾಗಾಗಿ ಆ ರೈತನ ಬದುಕು ಹಸನಾಗಲಿ ಅನ್ನುವಂಥ ಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಅತ್ಯಂತ ಉತ್ಸುಕರಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಹೀಗೆ ಅನೇಕ ವಿಚಾರಗಳನ್ನು ಇಲ್ಲಿರ್ತಕ್ಕಂಥ ನಮ್ಮ ಶಾಂತನಗೌಡರಾಗಲಿ, ನಮ್ಮ ರೇಣುಕಾಚಾರ್ಯರವರಾಗಲಿ ಆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆ ಮಾಹಿತಿಯನ್ನು ಆಧರಿಸಿ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀವಿ. ಓಂ ಶಾಂತಿ.